ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದೀರಾ, ವ್ಯೂಸ್ ಕೂಡ ಒಳ್ಳೆ ಬರ್ತಾ ಇದೆ. ಆದರೆ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ಜಸ್ಟ್ ವಿಡಿಯೋ ನೋಡುವಾಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ವ್ಯೂಸ್ ಜಾಸ್ತಿ ಬರ್ತಾ ಇದೆ, ಆದರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದರೆ, ನಾನು PCOD ಕ್ಯೂರ್ ಮಾಡಿ ಪ್ರೆಗ್ನೆಂಟ್ ಆಗಲಿಕ್ಕೆ ಯಾವ ಡಯಟನ್ನು ಫಾಲೋ ಮಾಡಿದ್ದೇನೆ ಅದು ನಾನು ನಿಮಗೆ ಹೇಳ್ತೇನೆ. ಆದರೆ ಎಲ್ಲರ ಬಾಡಿ ಸೇಮ್ ಇರೋದಿಲ್ಲ. ನಾನು ಲಾಸ್ಟ್ ವಿಡಿಯೋಲಿ ಕೂಡ ಹೇಳಿದ್ದೇನೆ, ನನಗೆ ಇದು ವರ್ಕ್ ಆಗಿದೆ. ಇದು ಜನರಲ್ ಡಯಟ್, ಇದರಲ್ಲಿ ಸೈಡ್ ಇಫೆಕ್ಟ್ ಏನೂ ಇಲ್ಲ, ನೀವು ಟ್ರೈ ಮಾಡ್ಬೋದು. ನನಗೆ ಆ್ಯಕ್ಚುಲಿ ನಾನು ಹೇಳಿದಲ್ಲ, ಯೋಗ ಕ್ಲಾಸಿಗೆ ಜಾಯ್ನ್ ಆಗಿದ್ದೆ ಆ್ಯಂಡ್ ಅವರ ಡಯಟ್ ಕನ್ಸಲ್ಟೇಷನ್ ಕೂಡ ತಗೊಂಡಿದ್ದೆ ಡಯಟಿಷಿಯನಿಂದ. ಅವರು 3000 to 4000 ಹಾಗೆ ಚಾರ್ಜ್ ಮಾಡ್ತಾರೆ. ಆದರೆ ಈ ಡಯಟ್ ಚಾರ್ಟಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗೋದಾದರೆ ನನಗೆ ಕೂಡ ತುಂಬ ಖುಷಿ. ಸೊ ನೋಡುವ ಎಂತ ಎಲ್ಲ ಡಯಟ್ ಪ್ಲ್ಯಾನ್ ಅಂತ ನಾನು ನಿಮಗೆ 1 by 1 ಶೇರ್ ಮಾಡ್ತೇನೆ. ಸೊ ಡಯಟ್ ಪ್ಲ್ಯಾನ್ ಶೇರ್ ಮಾಡೋ ಮೊದಲು ನಾನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೇನೆ. ನೋಡಿ, ಯಾರಿಗೆ PCOS ಇದೆ, ಅದು PCOS ಸ್ಟಾರ್ಟ್ ಆಗೋದೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ. ನಮ್ಮ ಜೀವದಲ್ಲಿ ಅಂದರೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, 2 types ಹಾರ್ಮೋನ್ಸ್. 2 types ಅಂತೆಲ್ಲ, ತುಂಬ ಟೈಪ್ ಇದು ಹಾರ್ಮೋನ್ಸ್ ಇದೆ. ಅದು ಕರೆಕ್ಟ್ ಟೈಮಿಗೆ ವರ್ಕ್ ಆಗಬೇಕು. ಇದು ಮೇಲೆ ಕೆಳಗೆ ಹೋಗಿ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಈ PCOS ಎಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಮೇನ್ ಎಂತ ಅಂತ ಹೇಳಿದರೆ, ನೀವು ಕರೆಕ್ಟ್ ನಿದ್ದೆ ಮಾಡಬೇಕು. ಅಂದರೆ 8 hours ಕರೆಕ್ಟ್ ನಿದ್ದೆ ಮಾಡಲೇಬೇಕು. ಸೊ ನಿದ್ದೆ ಮಾಡ್ಬೇಕಂತ ಹೇಳಿದರೆ ರಾತ್ರಿ 1 ಗಂಟೆ 2 ಗಂಟೆವರೆಗೆ ಮೊಬೈಲಲ್ಲಿದ್ದು ಮತ್ತೆ ಲೇಟಾಗಿ ಹೇಳೋದು, 10-11 ಗಂಟೆ ಹಾಗೆ ಎಲ್ಲ ಹೇಳೋದು. ನೀವು ಬೇಗ ಮಲಗಬೇಕು. ಅಂದರೆ 10-10:30 ಒಳಗೆ ಮಲಗಲಿಕ್ಕೆ ಟ್ರೈ ಮಾಡಬೇಕು. ಹಾಗೆಯೇ 5:30-6 ಒಳಗೆ ನೀವು ಎದ್ದರೆ ತುಂಬಾ ಒಳ್ಳೆಯದು. ಈಗ ನೀವು ಲೇಟಾಗಿ ಮಲಗಿಬಿಟ್ಟು ಲೇಟಾಗಿ ಎದ್ದರೆ ಆ ಸ್ಟ್ರೆಸ್ ಹಾರ್ಮೋನ್ಸ್ ಇದೆ ಅಲ್ಲ, ಅದು ಇನ್ನು ಕೂಡ ಇಂಬ್ಯಾಲೆನ್ಸ್ ಆಗ್ತದೆ, ಅದು ಜಾಸ್ತಿ ಆಗ್ತದೆ. ಸೊ ಕರೆಕ್ಟಾಗಿ ನೀವು ಕರೆಕ್ಟ್ ಒಂದು ಸ್ಕೆಡ್ಯೂಲ್ ಮಾಡಬೇಕು, ಟೈಮಿಂಗ್. ನಾನು ಇಷ್ಟು ಗಂಟೆಗೆ ಮಲಗ್ತೇನೆ, ಇಷ್ಟು ಗಂಟೆಗೆ ಹೇಳ್ತೇನೆ ಅಂತ. ಸೊ ಆ ಪ್ರಕಾರವೇ ನೀವು ಯಾವಾಗಲೂ ಫಾಲೋ ಮಾಡಬೇಕು. ಓಕೆ, ಈಗ ಡಯಟ್ ಪ್ಲ್ಯಾನ್ ಸ್ಟಾರ್ಟ್ ಮಾಡುವ. ಸೊ ನೀವೀಗ ಒಂದು 6 o'clockಗೆ ಎದ್ದರೆ, ಸೊ ಫಸ್ಟ್ ಎಂತ ಮಾಡ್ಬೇಕಂತ ಹೇಳಿದರೆ, ನಿಮ್ಮ ಪೀರಿಯಡ್ಸ್ ನಿಮಗೆ ಸೈಕಲ್ ಗೊತ್ತಿರ್ತದಲ್ಲ, ಈಗ 28 days ಸೈಕಲ್ ಇದ್ದರೆ, ಸೊ 1 to 14 days ಏನು ಮಾಡ್ಬೇಕಂತ ಹೇಳಿದರೆ, ಖಾಲಿ ಹೊಟ್ಟೆಗೆ ಬ್ರಷ್ ಮಾಡೋಕ್ಕಿಂತ ಮೊದಲು ನೀವು ಫಸ್ಟ್ ಟು 14 days 1 ರಿಂದ 14 ದಿವಸ ಟೈಮಲ್ಲಿ ನೀವು ರಾತ್ರಿ 1 ಸ್ಪೂನು ಮೆಂತೆ ಕಾಳು ಇದೆಲ್ಲ, ಅದು ನೀರಲ್ಲಿ ಜಸ್ಟ್ ಸೋಕ್ ಮಾಡಿ ಇಡಿ. ಮತ್ತು 6 o'clockಗೆ ಹೇಳ್ತೀರಲ್ಲ, ಬ್ರಷ್ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ ಅದನ್ನು ಗಾಳಿಸಿ ಅದರ ಖಾಲಿ ನೀರನ್ನು ನೀವು ಖಾಲಿ ಹೊಟ್ಟೆಗೆ ಕುಡಿ. ಹಾಗೆಯೇ 15 ರಿಂದ 28 days ಅಂದರೆ 15 to 28 days ಇದೆ ಅಲ್ಲ, ಆ ಟೈಮಲ್ಲಿ ನೀವು ಇದು ಕೋರಿಯಂಡರ್ ಸೀಡ್ಸ್ ಇದೆ ಅಲ್ಲ, ಅದನ್ನು ರಾತ್ರಿ ನೀರಲ್ಲಿ ಹಾಕಿಡಬೇಕು. ಹಾಗೆಯೇ ಖಾಲಿ ಹೊಟ್ಟೆಗೆ ಬ್ರಷ್ ಮಾಡೋದಕ್ಕಿಂತ ಮೊದಲು ಅದನ್ನು ಖಾಲಿ ನೀರನ್ನು ಅದನ್ನು ಸೋಸಿ, ಈ ಸೀಡ್ಸನ್ನು ಬಿಸಾಡಿ, ಅದನ್ನು ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಖಾಲಿ ನೀರನ್ನು ನೀವು ಕುಡಿಬೇಕು. ಇದು ಮೆಂತೆ ಕಾಳು ಮತ್ತು ಕೋರಿಯಂಡರ್ ಸೀಡ್ಸ್ ಇದು ನೀರು ಇದೆ ಅಲ್ಲ, ಅದು ಗೊತ್ತಾಯಿತು. ನೆಕ್ಸ್ಟ್ ಏನು ಅಂತ ಹೇಳಿದರೆ, ಸೀಡ್ ಸೈಕ್ಲಿಂಗ್ ನೀವು ಹಾಗೇನೆ ಮಾಡಬೇಕು. ಅದು ಸೊ 1 ರಿಂದ 14 days 1 to 14 daysವರೆಗೆ ನೀವು ಎಂತಂತ ಹೇಳಿದರೆ, ಪಂಪ್ಕಿನ್ ಸೀಡ್ಸ್ ಇರ್ತದಲ್ಲ ಅದು, ಮತ್ತು ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ, ಇದನ್ನು ನೀವು 1 ಸ್ಪೂನು ಈ ನೀರು, ಮೆಂತೆದು ಮತ್ತು ಕೊರಿಯಂಡರ್ ಸೀಡ್ಸ್ ನೀರು ಕುಡಿತೀರಲ್ಲ, ಆ ನಂತರ ಇದನ್ನು ತಿನ್ನಬೇಕು. ಚೆನ್ನಾಗಿ ಜಗಿದು ಅದನ್ನು ತಿನ್ನಬೇಕು. ನಿಮಗೆ ಹಾಗೆ ತಿನ್ನಲಿಕ್ಕೆ ಕಷ್ಟ ಆಗೋದಾದರೆ ಜಗಿದು ಒಂದು ಕೆಲಸ ಮಾಡಿ, ಒಂದು 7 daysಗೆ ಆಗುವಷ್ಟು ನೀವು ಈ ಸೀಡ್ಸ್ ಇರ್ತದಲ್ಲ, ಪಂಪ್ಕಿನ್ ಸೀಡ್ಸ್ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್, ಇದರ ಪೌಡರ್ ಮಾಡಿ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿಡಿ. 1 ಸ್ಪೂನ್ ಬಾಯಿಗೆ ಹಾಕಿಬಿಟ್ಟು ಈ ಹೇಗೆ ಮೆಂತೆದು ನೀರು ಕುಡಿತೀರಲ್ಲ ಅದರ ಜೊತೆಗೆ ಸೇವಿಸಿದ್ರೆ ಆಯ್ತು. ಹಾಗೆಯೇ ಸೀಡ್ ಸೈಕ್ಲಿಂಗಲ್ಲಿ 15 to 28 daysಲ್ಲಿ ನೀವು ಇದು ಎಳ್ಳು ಅಂತ ಹೇಳ್ತಾರಲ್ಲ, ಬಿಳಿ ಎಳ್ಳು, ಸೆಸಮೆ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್, ಸೂರ್ಯಕಾಂತಿ ಬೀಜ, ಇದನ್ನು ಕೂಡ ಸಿಮಿಲರ್ ವೇ ಪೌಡರ್ ಮಾಡಿಬಿಟ್ಟು ಎರಡನ್ನು ಕೂಡ ನೀವು ಸೇವಿಸಿ.
ಮತ್ತು ಬೆಳಗ್ಗೆ ಇದು ನೀರಾಯಿತು, ಆನಂತರ ನೀವು ಸೀಡ್ ಸೈಕ್ಲಿಂಗಲ್ಲಿ ಸೀಡ್ಸನ್ನು ಪೌಡರ್ ಮಾಡಿ ಸೇವಿಸಿದ್ರಿ. ಆನಂತರ ಏನಂತ ಹೇಳಿದರೆ ಈ ಬಾದಾಮಿ ಇರ್ತದಲ್ಲ, ಆಲ್ಮಂಡ್ಸ್, ಅದು ಮತ್ತು ವಾಲ್ನಟ್, ಅದೆರಡನ್ನು ಕೂಡ ರಾತ್ರಿ ನೀವು ನೀರಲ್ಲಿ ಹಾಕಿಡಿ, ಬೆಳಗ್ಗೆ ಅದರ ಸಿಪ್ಪೆ ತೆಗೆದು ಅದನ್ನು ಕೂಡ ತಿನ್ನಿ. ಆನಂತರ ಒಂದು 1/2 hour ಟೈಮ್ ಕೊಡಿ. ಆಗ ನಿಮಗೆ ಈ ಯೋಗ ಕ್ಲಾಸ್, ಎಕ್ಸಸೈಸ್ ಅದನ್ನೆಲ್ಲ ನೀವು ಮಾಡ್ಬೋದು. ಈಗ ನೆಕ್ಸ್ಟ್ ನಿಮ್ಮ ಯೋಗ ಎಕ್ಸಸೈಸ್ ಎಲ್ಲ ಆದ ನಂತರ ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟ್ ನೀವು ಕಂಪಲ್ಸರಿ ತಗೊಳ್ಳೇಬೇಕು. ಅದರಲ್ಲಿ ಏನಂತ ಹೇಳಿದರೆ, ನೀವು ಈಗ ಉಪ್ಮಾ, ಸಜ್ಜಿಗೆ ಅಂತ ಹೇಳ್ತೇವಲ್ಲ ನಾವು, ಅದನ್ನು ಮಾಡೋದಾದರೆ ಅದರಲ್ಲಿ ವೆಜಿಟೇಬಲ್ ಜಾಸ್ತಿ ಹಾಕಿ, ಅಂದರೆ ಖಾಲಿ ಇದು ಉಪ್ಮಾವನ್ನು ತಿನ್ನೋದಲ್ಲ, ಅದರ ಜೊತೆ ವೆಜಿಟೇಬಲ್ಸ್ ಇರಬೇಕು. ಹಾಗೆಯೇ ನೀವು ದೋಸೆ ತಿನ್ನೋದಾದರೆ ದೋಸೆ, ಇಡ್ಲಿ ಅದರ ಜೊತೆಗೆ ಇದು ಸಾಂಬಾರು, ತುಂಬ ವೆರೈಟಿದು ವೆಜಿಟೇಬಲನ್ನು ಹಾಕಿ ಅದನ್ನು ನೀವು ತಿನ್ನಬೇಕು. ಮೇನ್ ಎಂತಂತ ಹೇಳಿದರೆ ನಿಮ್ಮ ಹೊಟ್ಟೆಗೆ ವೆಜಿಟೇಬಲ್ ಮತ್ತು ಈ ಲೀಫಿ ವೆಜಿಟೇಬಲ್ ಅದೆಲ್ಲ, ಸೊಪ್ಪು ತರಕಾರಿ ಅದೆಲ್ಲ ಜಾಸ್ತಿ ತಿನ್ನಬೇಕು ನೀವು. ಹಾಗೆಯೇ ನಿಮಗೆ ಒಂದು 11-12 ಗಂಟೆಗೆ ಹಸಿವಾದರೆ ಒಂದು ಫ್ರೂಟನ್ನು ತಿನ್ಬೋದು. ಒಂದು ಆ್ಯಪಲ್, ಆರೆಂಜ್, ಆ್ಯಪಲ್ ಅಥವಾ ಯಾವ ಫ್ರೂಟ್, ಸೀಸನಲ್ ಫ್ರೂಟ್ ಇರ್ತದಲ್ಲ ಅದನ್ನು ನೀವು ತಿನ್ಬೋದು. ಆನಂತರ ಲಂಚಿಗೆ ಹೇಳೋದಂತ ಹೇಳಿದರೆ, ಆ ಲಂಚಿಗೆ ಕೂಡ ಈಗ ನೀವು ರೈಸ್ ತಿನ್ನೋದಾದರೆ ತುಂಬ ಊಟ ಮಾಡಲಿಕ್ಕಿಲ್ಲ, ಅಂದರೆ 1 ಕಪ್ಪಲ್ಲಿ 1 ಕಪ್ ರೈಸ್, 1 ಕಪ್ ದಾಲ್ ಮತ್ತು ಕರ್ಡ್ ಇದೆ ಅಲ್ಲ, ಅದನ್ನು ತಿನ್ನಿ, ಅದು ತುಂಬ ಒಳ್ಳೆಯದು. ನಂತರ ಅದರಲ್ಲಿ ಪ್ರೋಬಯೋಟಿಕ್ಸ್ ಇರ್ತದೆ ಕರ್ಡಲ್ಲಿ, ಅದು ಒಳ್ಳೆಯದು. ಆನಂತರ 1 ಕಪ್ ದಾಲ್, ಹಾಗೆಯೇ ನಾನ್ ವೆಜಿಟೇರಿಯನ್ಸ್ ಆದರೆ ಚಿಕನ್, ಫಿಶ್ ಅದನ್ನೆಲ್ಲ ತಿನ್ಬೋದು. ಆದರೆ ಲಿಮಿಟೆಡಲ್ಲಿ ತಿನ್ನಬೇಕು. ನೀವು ಈಗ ಇದು ಫಿಶ್ ತಿನ್ನಲಿಕ್ಕೆ ಹೇಳಿದ್ದಾರೆ, ಚಿಕನ್ ತಿನ್ನಲಿಕ್ಕೆ ಹೇಳಿದ್ದಾರೆ ಅಂತ ಫುಲ್ಲು ಚಿಕನ್ ಹಾಗೆಲ್ಲ ತಿನ್ನೋದಲ್ಲ, ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಿನ್ನಬೇಕು. ನೆಕ್ಸ್ಟ್ ನಿಮಗೆ ಒಂದು ಈಗ 3-4 ಗಂಟೆ ಆಗುವಾಗ ಹಸಿವೆ ಆಗ್ತದೆ ಆಬ್ವಿಯಸ್ಲಿ. ಆಗ ಈ ಮಕಾನ ಅಂತ ಹೇಳ್ತಾರಲ್ಲ, ತಾವರೆ ಬೀಜ ಅದಿರ್ತದೆ, ಅದನ್ನು ರೋಸ್ಟ್ ಮಾಡಿಬಿಟ್ಟು ತಿನ್ಬೋದು. ಇಲ್ಲಾಂದರೆ ಚೆನ್ನ, ಅದನ್ನು ಕೂಡ ತಿನ್ಬೋದು, ರೋಸ್ಟೆಡ್ ಚೆನ್ನ. ಇಲ್ಲಾಂದರೆ ಇದು ಮಂಡಕ್ಕಿ ಹೇಳ್ತಾರಲ್ಲ, ನಾವು ಚರ್ಮುರಿ ಅಂತ ಹೇಳ್ತಾರೆ, ಅದಕ್ಕೆ ಟೊಮೆಟೊ ಮತ್ತು ಆನಿಯನ್ ಇದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ಒಂಥರ ಚರ್ಮುರಿ ಥರ ಮಾಡಿಬಿಟ್ಟು ಅದನ್ನು ಕೂಡ ತಿನ್ಬೋದು. ಮತ್ತು ಏನಂತ ಹೇಳಿದರೆ, ನೀವು ಊಟ ಆದಷ್ಟು ಬೇಗ ಊಟ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಅಂದರೆ 8:30 ಒಳಗೆ ನೀವು ಊಟ ಮಾಡಬೇಕು. ರಾತ್ರಿ ಊಟಕ್ಕೆ ನೀವು ಬೆಟರ್ ಒಂದು ಚಪಾತಿ ಅಥವಾ ರಾಗಿ ದೋಸೆ ಅಥವಾ ಗೋಧಿ ದೋಸೆ, ಹಾಗೆ ನೀವು ಹೀಗೆ ರೈಸ್ ತಿನ್ನಬಾರ್ದು ರಾತ್ರಿ ಹೊತ್ತಲ್ಲಿ. ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರ್ತದಲ್ಲ, ಸೊ ರೊಟ್ಟಿ, ದೋಸೆ ಹಾಗೆಲ್ಲ ಅದರಲ್ಲಿ ನಿಮಗೆ ಹೊಟ್ಟೆ ಕೂಡ ತುಂಬ್ತದೆ. ತುಂಬ ಹೊತ್ತಲ್ಲಿ ನೀವು ಹೊತ್ತಿನ ತನಕ ನೀವು ಫುಲ್ ಆಗಿರ್ತೀರ. ಸೊ ಅದು ಬೆಟರ್ ತಿನ್ನಬೇಕು. ಆದರೆ ಯಾವಾಗಲೂ ಮನಸ್ಸಲ್ಲಿ ಇಡಬೇಕೇನಂತ ಹೇಳಿದರೆ, ಒಂದು ಲಂಚ್ ಅಥವಾ ಡಿನ್ನರ್ ಏನು ಮಾಡೋದಾದರೂ ನೀವು ಸಲಾದನ್ನು ಆ್ಯಡ್ ಮಾಡಬೇಕು ಅದರೊಟ್ಟಿಗೆ. ಒಂದು ಕ್ಯಾರೆಟ್ ಅಥವಾ ಈ ಸೌತೆಕಾಯಿ ಅಂದರೆ ಕುಕ್ಕುಂಬರ್, ಬೀಟ್ರೂಟ್ ಅದನ್ನೆಲ್ಲ ಅದರ ಜೊತೆ ತಿನ್ನಬೇಕು. ನೀವೇನು ಮಾಡ್ಬೇಕಂತ ಹೇಳಿದರೆ, ಈಗ ನೀವು ರಾತ್ರಿ ಹೊತ್ತಿಗೆ ದೋಸೆ ಮತ್ತು ಏನಾದರೂ ಸಾಂಬಾರು ಅಥವಾ ದಾಲ್ ಏನು ನಿಮ್ಮ ಮನೆಯಲ್ಲಿ ಮಾಡಿರ್ತಾರೆ ಅದು ಇರ್ತದಲ್ಲ, ಮತ್ತು ಅದರ ಜೊತೆಗೆ ಈ ಸಲಾದನ್ನು ಆ್ಯಡ್ ಮಾಡಿ. ನೀವು ಫಸ್ಟ್ ಸಲಾದನ್ನು ತಿನ್ನಿ, ಆನಂತರ ರೊಟ್ಟಿಯನ್ನು ತಿನ್ನಿ. ಈ ಸಲಾದನ್ನು ತಿನ್ನುವಾಗ ನಿಮಗೆ ಹೊಟ್ಟೆ ಆಲ್ಮೋಸ್ಟ್ ಫುಲ್ಲಾಗಿರ್ತದೆ. ಆಗ ನಿಮಗೆ ರೊಟ್ಟಿ ಅಂದರೆ 3-4 ತಿನ್ನಬೇಕಂತಿಲ್ಲ. ನೀವು ಟ್ರೈ ಮಾಡಬೇಕಂದ್ರೆ ಜಸ್ಟ್ 2 ರೊಟ್ಟಿ ತಿನ್ನೋದು, ಹಾಗೆ ಆದಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ನೀವು ತಿನ್ನಬೇಕು. ಫುಲ್ಲು ಹೊಟ್ಟೆ ಮಾಡೋದಲ್ಲ, ಸ್ವಲ್ಪ ಜಾಗ ಇಡಬೇಕು ಹೊಟ್ಟೆಯಲ್ಲಿ, ಆಗ ತುಂಬ ಒಳ್ಳೆಯದು. ಸೊ ಊಟ ಆದ ನಂತರ ನೀವು ಜಸ್ಟ್ ವಾಕ್ ಹೋಗ್ಬೋದು, ಅಂದರೆ 15 ಮಿನಿಟ್ಸ್. ಆದರೆ ನೀವು ದಿವಸದಲ್ಲಿ ಯಾವ ಟೈಮಲ್ಲಿ, ಮಾರ್ನಿಂಗ್ ಅಥವಾ ಈವ್ನಿಂಗ್, ಎನಿ ಟೈಮ್ ನೀವು ಯೋಗ 1 hour, ಇಲ್ಲಾಂದರೆ ಜಿಮ್, ಜಾಗಿಂಗ್, ವಾಕಿಂಗ್ ಏನೋ ಆಗಿರ್ಬೋದು, ಆದರೆ 1 hour ನೀವು ಅದನ್ನು ಸ್ಕಿಪ್ ಮಾಡಲೇಬಾರ್ದು, ಅದನ್ನು ಮಾಡಲೇಬೇಕು. ಈ ಡಯಟ್ ಜೊತೆಗೆ ಈ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಬೇಕು. 2 ಕೂಡ ಸಿಂಕ್ ಆದರೆ ಮಾತ್ರ ನಿಮಗೆ
ಕರೆಕ್ಟ್ ರಿಸಲ್ಟ್ ಸಿಗ್ತದೆ. ಖಾಲಿ ಡಯಟ್ ಮಾಡ್ತಾ ಇರೋದಲ್ಲ, ಮತ್ತು ಸುಮ್ಮನೆ ಮಲಗಿಕೊಂಡಿದ್ರೆ ಏನು. ಒಮ್ಮೆ ಟ್ರೈ ಮಾಡಿ ಹೀಗೆ ಡಯಟ್, ನಿಮಗೆ ಖಂಡಿತವಾಗಿ ರಿಸಲ್ಟ್ ಸಿಕ್ಕೇ ಸಿಗ್ತದೆ. ನನಗೆ ಕೂಡ ಸಿಕ್ಕಿದೆ. ಅಟ್ಲೀಸ್ಟ್ ಅಂದರೆ ಇಮಿಡಿಯೇಟ್ ಸಿಗಲ್ಲ, ಒಂದು 3 ಮಂತ್ಸ್ ತಗೊಳ್ತದೆ. ಸೊ ನೀವು ಟ್ರೈ ಮಾಡಿ ನೋಡಿ. ಮೇನ್ ಅಂತ ಹೇಳಿದರೆ ಕರೆಕ್ಟಾಗಿ ಮಲಗಿ 8 ಗಂಟೆ, ಕರೆಕ್ಟಾಗಿ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಮಾಡಿ, ಡಯಟನ್ನು ಕೂಡ ಫಾಲೋ ಮಾಡಿ, ಆದಷ್ಟು ನೀರು ಕುಡೀರಿ. ಎಷ್ಟು ಮ್ಯಾಕ್ಸಿಮಮ್ ಅಂದರೆ 4 ಲೀಟರ್ಸ್ ಆದರೆ ನೀವು 4 ಲೀಟರ್ಸ್ ಕುಡೀರಿ. ನಿಮ್ಮ ಎವ್ರಿ ಮೀಲಲ್ಲಿ ಅಂದರೆ ಮಧ್ಯಾಹ್ನ ಹೊತ್ತಿಗೆ ಕರ್ಡನ್ನು ತಿನ್ನಿ, ರಾತ್ರಿ ತಿನ್ನಲಿಕ್ಕೆ ಹೋಗಬೇಡಿ ಕರ್ಡನ್ನೆಲ್ಲ. ಮತ್ತು ಎವ್ರಿ ಮೀಲಲ್ಲಿ ಸಲಾದನ್ನು ಆ್ಯಡ್ ಮಾಡಬೇಕು. ಹೀಗೆ ಮಾಡಿದರೆ ನಿಮಗೆ ಖಂಡಿತವಾಗಿ PCOD ಕ್ಯೂರ್ ಆಗ್ತದೆ. ನಿಮ್ಮ ಪ್ರೆಗ್ನೆನ್ಸಿ ರಿಸಲ್ಟ್ ಕೂಡ ಪಾಸಿಟಿವ್ ಬರ್ತದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ನಿಮಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ. ಹಾಗೇನೆ ಪ್ಲೀಸ್ 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 ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ವಿಡಿಯೋನ ನೋಡಿ. ಹೀಗೇ ನನಗೆ ಎಷ್ಟು ಗೊತ್ತಿದೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಬೇರೆ ಬೇರೆ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ನಿಮ್ಮ ರೆಫರೆನ್ಸ್ಗೋಸ್ಕರ ನಾನಿಲ್ಲಿ ಡಯಟ್ ಪ್ಲ್ಯಾನನ್ನು ಅಟ್ಯಾಚ್ ಮಾಡಿದ್ದೇನೆ. ಇದನ್ನು ನೋಡಿಕೊಂಡು ನೀವು ಫಾಲೋ ಮಾಡಿ. ಇದರಲ್ಲಿ ಮಾರ್ನಿಂಗ್ ಲಂಚ್, ಸ್ನ್ಯಾಕ್ಸ್ ಮತ್ತು ಡಿನ್ನರ್ ಮತ್ತು ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಟ್ ಮಾಡಬೇಕು ಎಲ್ಲ ಇದೆ. ಜೊತೆ ಸಿಗುವ, ಅಲ್ಲಿವರೆಗೆ ಟೇಕ್ ಕೇರ್, ಬಾಬಾ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮಗೆ ಹೊಸ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗ್ತದೆ. ಥ್ಯಾಂಕ್ ಯು.